ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಚಿಕ್ಕಬಿದ್ರಕಲ್ಲಿದ್ದೀವಿ, ತುಮಕೂರು ರೋಡು. ಅಲ್ಲಿ ನಮಗೆ ರೊಟ್ಟಿನೇ ಸಿಗ್ತಾ ಇರಲಿಲ್ಲ. ಹಾಗೆ ಮಾರ್ಕೆಟಲ್ಲಿ ಬಂದಾಗೆ ನಮ್ಗೆ ಖಾನಾವಳಿ ಅಂತ ಕಾಣಿಸ್ತು. ಮಹಾಲಿಂಗೇಶ್ವರ ಪ್ರಸನ್ನ ಲಿಂಗಾಯತ ಖಾನಾವಳಿ ಅಂತ. ಇಲ್ಲೇ ನಮಗೆ ರೊಟ್ಟಿ ಊಟ ಸಿಗುತ್ತೆ, ತುಂಬ ಚೆನ್ನಾಗಿದೆ. ನಾನು ಇವತ್ತು ಬಾಜಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಟೇಸ್ಟ್ ಮಾಡೋಣ ಹೇಗೆ ಅಂತ. ಸೊ ನೋಡೋಣ ಬನ್ನಿ ಒಳಗಡೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇಲ್ಲಿ ಊಟಕ್ಕೆ? ಹೇಗೆ ಅನಿಸುತ್ತೆ ಇಲ್ಲಿ ಊಟ? ಹಾಂ, ಏನೇನು ಇಲ್ಲಿ ಟೇಸ್ಟ್ ಮಾಡಿದ್ದು ನೀವು? ಇಲ್ಲಿ ರೊಟ್ಟಿ ಮತ್ತು ಚಪಾತಿ, ಒಬ್ಬಟ್ಟು ಎಲ್ಲ ಟೇಸ್ಟ್ ಮಾಡಿ. ಓ, ಒಬ್ಬಟ್ಟು ಕೊಡ್ತಾರಾ? ಓಕೆ, ಒಬ್ಬಟ್ಟು ಯಾವಾಗ ಯಾವಾಗ ಕೊಡ್ತಾರೆ? ಸೋಮವಾರ ಮತ್ತು ಶುಕ್ರವಾರ ಸಿಗುತ್ತೆ ಒಬ್ಬಟ್ಟು. ಸೋಮವಾರ ಶುಕ್ರವಾರ 2 ದಿವಸ ಕೊಡ್ತಾರೆ. ಮತ್ತು ಪಲ್ಯಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ? ಪಲ್ಯದಲ್ಲಿ ಹೂಕೋಸು ಪಲ್ಯ ಥರ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ರೊಟ್ಟಿ ಜೊತೆಗೆ ತಿಂದು ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಸೆಕೆಂಡ್ ಬರ್ತಾ ಇದ್ದೀರಾ ಇಲ್ಲ ನೀವು? ಬೇಜಾನ್ ದಿವಸದಿಂದನೇ ಬರ್ತಾ ಇದ್ದೀವಿ. ಹಾಂ, ರೊಟ್ಟಿ ಊಟ ಮತ್ತು ಹಂಗೆ ಬೇರೆ ಬೇರೆ ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿದೆ. ನಿಮಗೆಲ್ಲ ಇಲ್ಲಿ ಇಷ್ಟ ಆಯ್ತಾ? ಹಾಂ, ಎಲ್ಲ ಚೆನ್ನಾಗಿದೆ. ಯಾವ ಬಾಜಿ ಇಷ್ಟಪಡ್ತೀರಾ ನೀವು? ಪಲ್ಯ ಹಾಂ, ಇದು ಕಾಳು ಪಲ್ಯ ತುಂಬ ಇಷ್ಟ ಆಗಿದೆ. ಕಾಳು ಪಲ್ಯ ಇಷ್ಟ ಆಗ್ತದೆ. ನೀವು ಯಾವ ಸೈಡ್ನವರು? ನಮ್ದು ಎಲ್ಲ ಇಲ್ಲೇ ಬೆಂಗಳೂರೇ ನೀವು? ಓಕೆ ಓಕೆ, ತುಂಬ ಇಷ್ಟ ಆಯಿತು ಅಂತ ಹೇಳ್ತೀರಾ? ಹಾಂ, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ರೊಟ್ಟಿ ಬಡಿತಾ ಇದ್ದಾರೆ ನೋಡಿ. ಉತ್ತರ ಕರ್ನಾಟಕದ ರೊಟ್ಟಿ ಅಂದರೆ ಹೇಗಿರುತ್ತೆ? ಹಾಂ, ನೀವು ಇಲ್ಲಿ ಹುಬ್ಳಿಗೆ ಬಂದು ಎಷ್ಟು ದಿವಸ ಆಯಿತು? ಯಾವ ಊರು ನಿಮ್ಮದೆಲ್ಲ ಹೇಳಿ? ನಮ್ಮೂರು ಬಿಜಾಪುರ ಹತ್ರ ಬಸವನ ಭಾಗ್ಯವಾಡಿ. ಓಕೆ, ನಾವು ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಖಾನಾವಳಿ ಹಾಕಿರೋದು 4 ವರ್ಷ ಆಯಿತು. 4 ವರ್ಷ ಆಗ್ಬಿಟ್ಟು ನಾವು ಬೆಂಗಳೂರಿಗೆ ಬಂದು ಒಂದು 6 ಇಯರ್ ಆಯಿತು. ಆಮೇಲೆ ಬೇರೆ ಕಡೆ ಎಲ್ಲರೂ ನೋಡಿದ್ರು ನಮ್ಮ ಅಮ್ಮ. ಅದು ಅಂದರೆ ಆ್ಯಕ್ಚುಲಿ ಕೆಲಸಕ್ಕೆಲ್ಲ ಹೋಗೋಕ್ಕೆ ಆಗಲಿಲ್ಲ ಅವರಿಗೆ. ಹೋಟ್ಲು ಮಾಡಬೇಕು ಅಂತ ಖಾನಾವಳಿ ಹಾಕಿದ್ದು 4 ಇಯರ್ಸ್. ನಮ್ಮ ಕೈಯಲ್ಲಿ ನಮ್ಮದು ವಿದ್ಯೆ ಇರೋದ್ರಿಂದ ನಾವ್ಯಾಕೆ ಇನ್ನೊಬ್ಬರ ಕಡೆ ಹೋಗಬೇಕು ಅಂತ ನಿಮ್ಮ ಒಂದು ಅನಿಸಿಕೆ. ಇಲ್ಲಿ ಏನೇನು ಮಾಡ್ತೀರಾ ನಿಮ್ಮದು ಖಾನಾವಳಿಯಲ್ಲಿ? ನಮ್ಮ ಖಾನಾವಳಿಯಲ್ಲಿ ಶುಕ್ರವಾರ ಸೋಮವಾರ ಒಬ್ಬಟ್ಟು ಊಟ. ಹಾಂ, ಆಮೇಲೆ ಇನ್ನು ಮಿಕ್ಕಿದ ದಿನ ಎಲ್ಲ ರೊಟ್ಟಿ ಊಟ, ಚಪಾತಿ ಊಟ. ರಜೆ ಯಾವುದಿದೆ? ರಜೆ ಬುಧವಾರ ರಜೆ ಮಾಡ್ತೀರಾ? ಶುಕ್ರವಾರ ಸೋಮವಾರ ಹಾಫ್ ಡೇ ಇರುತ್ತೆ. ಓಕೆ, ಏನೇನು ಕೊಡ್ತೀರಾ ಊಟದಲ್ಲಿ? ಊಟದಲ್ಲಿ ರೊಟ್ಟಿ ಊಟಕ್ಕಂದ್ರೆ 2 ರೊಟ್ಟಿ, ರೈಸು, ಈರುಳ್ಳಿ, ಮೊಸರು, ಚಟ್ನಿ ಪುಡಿ ಮತ್ತು 2 ಥರ ಪಲ್ಯ, ಉಪ್ಪಿನಕಾಯಿ ಎಲ್ಲ ಕೊಡ್ತೀವಿ. ಪಲ್ಯ ಡೈಲಿ ಚೇಂಜ್ ಆಗ್ತಾ ಇದೆ. ಶುಕ್ರವಾರ ಮಾತ್ರ ಎಣ್ಗಾಯಿ ಪಲ್ಯ ಫಿಕ್ಸ್. ಮತ್ತು ಏನು ಸ್ವೀಟ್ ಕೊಡಲ್ವಾ? ಸ್ವೀಟ್ ಏನಿಲ್ಲ, ಏನು ಕೊಡಲ್ಲ ಸ್ವೀಟು. ವೀಕ್ಲಿ 1 ಡೇ ಹಾಗೆ? ವೀಕ್ಲಿ 1 ಡೇ ಎಲ್ಲ ಆ ಥರ ಇಲ್ಲ. ಒಬ್ಬಟ್ಟು ಮಾಡಿರ್ತಾರಲ್ಲ ಅದೇ ನಾವು. ಎಕ್ಸ್ಟ್ರಾ ಚಾರ್ಜ್ ತೊಗೋತೀರಾ ಅದಕ್ಕೆ? ಹಾಂ, ಎಕ್ಸ್ಟ್ರಾ. ಎಷ್ಟು ತೊಗೋತೀರಾ ಒಂದು ಒಬ್ಬಟ್ಟು? ಒಂದು ಒಬ್ಬಟ್ಟಿಗೆ 20 ರೂಪಾಯಿ. 20 ರೂಪಾಯಿ ಒಂದು ಒಬ್ಬಟ್ಟಿಗೆ ತೊಗೊಳ್ತೀರಾ. ಮತ್ತೇನೇನು ಮಾಡ್ತೀರಾ ನಿಮ್ಮ ಇದರಲ್ಲಿ? ನಮ್ಮಿದ್ರಲ್ಲಿ ನಮ್ಗೆ ಯಾರಾದರೂ ಹೇಳ್ಕೊಟ್ರೆ ಕಡಲೆ ಬೀಜದ ಒಬ್ಬಟ್ಟು ಮಾಡ್ತೀವಿ. ಹಾಂ, ಆಮೇಲೆ ಇನ್ನು ಏನಾದರೂ ಆರ್ಡ್ರ್ ಇದ್ರೂ ಪಲಾವು, ಹೊರಗಡೆ ಆರ್ಡರ್ ತೊಗೊಂಡು ನೀವು ಕಳಿಸ್ಕೊಡ್ತೀರಾ? ಹಾಂ, ಎಲ್ಲನೂ ಮಾಡ್ಕೊಡ್ತೀವಿ, ಕಳಿಸ್ಕೊಡ್ತೀರಾ. ಒಂದು ಊಟಕ್ಕೆ ಎಷ್ಟು ತೊಗೋತೀರಾ? ಒಂದು ಊಟಕ್ಕೆ ಅಂದರೆ ಅದು ಅವ್ರು ಯಾವ ಥರ ಹೇಳ್ತಾರೆ ಆ ಥರ. ಇಲ್ಲ, ನಿಮ್ಮ ಖಾನಾವಳಿದು ಎಷ್ಟಿದೆ? ನಮ್ಮ ಖಾನಾವಳಿ ರೊಟ್ಟಿ ಊಟ 70. ಎಷ್ಟು ಚೀಪಾಗಿದೆ? ಬರೀ 70 ಇದೆ. ಹೊರಗಡೆ ಇಲ್ಲ ಎಷ್ಟು ಕಾಸ್ಟ್ಲಿ ಇದೆ. ಚಪಾತಿ ಊಟ ಅಂದರೆ 60, ಒಬ್ಬಟ್ಟು ಊಟ ಅಂದರೆ 80. ಆಗಲಿ, ಒಳ್ಳೇದಾಗಲಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ನೀವು ಇಷ್ಟು ಚೀಪಾಗಿ 70 ರುಪೀಸಿಗೆ ಊಟ ಕೊಡ್ತೀರಂದರೆ ತುಂಬ ಖುಷಿನೇ ಆಯಿತು. ಎಲ್ಲರಿಗೂ ಅನುಕೂಲ ಆಗೋಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು.